ನೀವು ಹುಡುಗಿಯರು ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಮದ್ವೆ, ಬೇರೆ ಯಾರನ್ನೋ ಲವ್ ಮಾಡ್ತಿದ್ದೀರಾ, ಆ ಸಂಬಂಧ ಮನೇಲಿ ನೋಡ್ತಿರೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾತುಕತೆ ಆಗತ್ತೆ ಆ ಟೈಮಲ್ಲೇ ಮನೆಯವ್ರಿಗೆ ಹೇಳಿ. ಮನೆಯವ್ರಿಗೆ ಹೇಳಲಿಕ್ಕೆ ಹೆದರಿಕೆ ಆದ್ರೆ ಯಾವ್ದೋ ಒಂದು ಫ್ರೆಂಡ್ಸ್ ಮೂಲಕನೋ ಅಥವಾ ಮದ್ವೆ ಆಗೋಕೆ ಏನು ಅರೇಂಜ್ ಮ್ಯಾರೇಜ್ ಮದ್ವೆ ಹುಡುಗ ಬಂದಿರ್ತಾನೋ ಅವನ ಹತ್ರನೇ ಹೇಳಿ, ನನ್ಗಿದ್ ಇಷ್ಟ ಇಲ್ಲ, ಸುಮ್ನೆ ಆಮೇಲೆ ಲೈಫ್ ಹಾಳು ಮಾಡ್ಕೊಳೋದ್ ಬೇಡ ಹೇಳಿ ಅಂತ ಹೇಳಿ. ಅದ್ ಬಿಟ್ಕೊಂಡು ಎಲ್ಲಾ ಒಪ್ಕೊಂಡು ಬರ್ತ್ಡೇ ಪಾರ್ಟಿನೂ ಅವನ ಹತ್ರ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡ್ತೀರಾ, ಯಾರೋ ಹೆತ್ತ ಮಗನ್ ಕೊಲೆ ಮಾಡ್ತೀರಾ ಅಂದ್ರೆ ಏನ್ ಹೇಳೋದು? ಏನಪ್ಪ ಹಳೆ ಕಾಲದಲ್ಲಿ ಮದ್ವೆ ಅಂದ್ರೆ ಮದ್ವೆ ಸೆಟ್ ಆಯ್ತು ಅಂದ್ರೆ ಸಡಗರ ಸಂಭ್ರಮ ಖುಷಿ ಅಂತ ಹೇಳ್ತಿದ್ರು. ಇವಾಗ ಮದ್ವೆ ಅನ್ನೋ ಒಂದು ಪದದ ಮೇಲೆ ಭಯ ಹುಟ್ಕೊಂತಿದೆ ಎಲ್ಲರಿಗೂ. ಅದು ಹುಡುಗಿರ್ಗಾಗಿರ್ಬೋದು ಹುಡುಗರ್ಗಾಗಿರ್ಬೋದು. ನಾವಿಲ್ಲಿ ಯಾವ್ದೇ ಜೆಂಡರ್ ಬಗ್ಗೆ ಮಾತಾಡ್ತಿಲ್ಲ. ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಡ್ರಮ್ ಅಲ್ಲಿ, ಲವ್ ಮ್ಯಾರೇಜ್ ಆದ್ರೆ ಪೆಟ್ರೋಲ್ ಹಾಕ್ಸೋಡು, ಅರೇಂಜ್ ಮ್ಯಾರೇಜ್ ಆದ್ರೆ ಬೆಟ್ಟದಿಂದ ತಳ್ಳು. ಮೊನ್ನೆ ನೋಡಿದ್ರೆ ಮುಂಬೈ ಲೋಕಲ್ ಟ್ರೈನ್ ಅಲ್ಲಿ ಅವನ್ ಯಾರೋ ಮಳೆ ಬರ್ತಿದೆ, ಡೋರ್ ಕ್ಲೋಸ್ ಮಾಡಿನೋ ವಿಂಡೋ ಕ್ಲೋಸ್ ಮಾಡಿನೇನೋ ಹೇಳಿದ್ದಾನೆ. ಟ್ರೈನ್ ಅಲ್ಲಿ ಡೋರ್ ಓಪನ್ ಇರುತ್ತಲ್ಲ ಸೈಡ್, ಮಳೆ ಬರ್ತಿದೆ ಅಂತ. ಅಷ್ಟಕ್ಕೆ ಮಾತಾಗಿ ಅವನು ಯಾರೋ ಮಂಗಳೂರು ಅವನಂತೆ ಚಾಕು ಹಾಕಿದ್ದಾನಂತೆ, ಕೊಂದೇ ಬಿಟ್ಟ, ಜಸ್ಟ್ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿದಕ್ಕೆ. ಅಂದ್ರೆ ಇಲ್ಲಿ ನಮ್ಗನ್ಸೋದು ಇಂಡಿಯಾದಲ್ಲಿ ಲಾ ಅಂಡ್ ಆರ್ಡರ್ಗೆ ಭಯನೇ ಇಲ್ವಾ? ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು.